ನಿಮ್ಮ ಈ ಉಪಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು ಗೌಡ್ರೆ. 8,000 ಬೆಲೆ ಬಾಳುವ ಕಿಮ್ಮತ್ತಿನ ಗೂಡು ಸುತ್ತ ದುಃಖದಲ್ಲಿದ್ದರೂ ಕೂಡ ನೀವು ಆಡುವ ಈ ನುಡಿಗಳನ್ನು ಕೇಳಿ ನನ್ನ ಹೃದಯದಲ್ಲಿ ಸಂತೋಷದ ಸಾಗರವೇ ಉಚ್ಚರಿತಾ ಇದೆ ಗೌಡ್ರೆ. ಸಂತೋಷದ ಸಾಗರವೇ ಉಚ್ಚರಿತಾ ಇದೆ. ಹೃದಯದಾಗ ಅಷ್ಟೇ ಯಾಕೆ ಶಿವ ಏನು ಮ್ಯಾಗಂತ್ರ ಬಾದಿನ ಹಿಡಿದ ನೆತ್ತಿವರೆಗೂ ಉರಿತದೆ. ಇಷ್ಟೆಲ್ಲ ನಾನು ಬಡವರಿಗೆ ಮಾಡಿದರು. ಬಡವರು ನನ್ನ ಬಗ್ಗೆ ತಪ್ಪು ಕಲ್ಪನೆ ತಿಳಿದುಕೊಂಡಿದ್ದಾರೆ ಶಿವ. ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜಕ್ಕೆ ಎದುರುಗೊಟ್ಟು ಹಿಂದಿದ್ದ ಬಡವ ಮುಂದೆ ಬರಬೇಕೆಂದು ನಾನು ಸರ್ಕಾರದ ಜೊತೆ ಹೊಡೆದಾಡಿದರೆ ಜನ ನನಗೆ ವಿರೋಧ ಮಾಡುತ್ತಿದ್ದಾರೆ ಶಿವ. ಅದಲ್ಲದೆ ನಿನ್ನ ತಮ್ಮ ಈ ವಿಷಯದ ಬಗ್ಗೆ ನನಗೆ ವಿರೋಧ ಮಾಡಿ ಹೋಗಿಬಿಟ್ಟ. ಆದರೆ ನಾನು ಸಹಿಸಿಕೊಂಡು ನಿನ್ನ ಮುಖ ನೋಡಿ ಹಾಗೆ ಬಿಟ್ಟು ಕಳಿಸಿದ್ದೇನೆ. ಗೌಡ್ರ, ಏನೂ ಅರಿಯದ ನನ್ನ ತಮ್ಮನ ಮಾತು ಮನಸ್ಸಿಗೆ ಹಚ್ಕೊಳ್ಬೇಡ್ರಿಪ್ಪ. ನಾನು ಅವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳ್ತೇನ್ರಿ. ಬುದ್ಧಿ ಹೇಳಕ್ಕಂತೂ ಆದ್ರ ಬುದ್ಧಿ ಅಂತೀನಿ ಅನ್ನೋ ಜನಕ್ಕೆ ಏನ್ ತಿದ್ ಬುದ್ಧಿ ಹೇಳ್ತಿ ಹೋತಮ್ಮ. ಅದ್ರಾಗಂತೂ ನಮ್ಮಂತ ಬಡಕ್ ಮನುಷ್ಯ ಸಿಕ್ಕ್ರ ಎತ್ತ ಜಾಡ್ಸಿ ಒತ್ತ ಹೋಗ್ತಾರ, ಇಲ್ಲ ಕಾಲ ತೂದ ಹೋಗ್ತಾರ. ಓದ್ದರೂ ಆಗಲಿ ಗುದ್ದಿದರೂ ಆಗಲಿ ಹೊಡೆಕಣಿತಾನೆ. ಹಿರಿಯರಾದ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ತಲಾಟೆಯವರೇ. ಹಾ ಗೌಡ್ರೆ, ಇನ್ನೊಂದು ವಿಷಯವನ್ನೇ ಮರೆತು ಬಿಟ್ಟಿದ್ದೆ. ಕೈಗೆ ಬಂದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಹೋಯಿತು. ಕೊಡತಕ್ಕಂತ ಹಣದ ವ್ಯವಹಾರಗಳು ಅಲ್ಲಲ್ಲಿಗೆ ನಿಂತು ಹೋಗಿಬಿಟ್ಟಿವೆ. ಅದಕ್ಕೆ ಈಗ ತಾವು ದಯಪಾಲಿಸಿ ನನಗೆ ಒಂದೇ ಒಂದು 1,000 ರೂಪಾಯಿ ಹಣ ಕೊಟ್ರ ನನ್ನ ಮುಂದಿನ ಬೆಳೆಯಲ್ಲಿ ಬಿತ್ತನೆ ಮಾಡಿ ಅದನ್ನು ನಿಮ್ಮ ಹಣವನ್ನು ಬಡ್ಡಿ ಸಮೇತ ಕೊಟ್ಟು ಋಣಮುಕ್ತನಾಗುತ್ತೇನೆ ಗೌಡ್ರಿ, ಋಣಮುಕ್ತನಾಗುತ್ತೇನೆ. ಯಾವ ದೊಡ್ಡ ಮಾತು ಕೇಳುತ್ತಿ ಶಿವ. ನೀನು ಬೇರೆ ಸ್ಥಾನ ಕೊಡಲು ನಾನು ಸಿದ್ಧನಾಗಿರುವಾಗ ನೀನು ಮಾತನ್ನು ನೀನು ಭಯದಿಂದ ಕೇಳಿವೆ. ತಲಾಟೆಯವರೇ, ಕೊಟ್ಟು ಕಳಿಸಿ ಬಿಡಿ ಇವನಿಗೆ 1,000 ರೂಪಾಯಿನ. ತಮ್ಮ ಶಿವಣ್ಣ ಅವರಪ್ಪ 1,000 ರೂಪಾಯಿ. ನೀನು ಕೊಡಕ್ ಕಲ್ತಿದ್ದ ಬರೇ ಸಾಲ ಅಲ್ಲಪ್ಪ, ಸಾಲದ ರೂಪದಲ್ಲಿರೋ ಸ್ವಲ್ಪ ಇನ್ನು ಮರಳಿ ಆಡಿಸುತ್ತ ದುಡಿಸುತ್ತ ಮರಳಿ ಗೌರ್ ಮನೆಗೆ ತಂದ್ಕೊಟ್ಟಿ ಅಂದ್ರ ಬರೇ ಸ್ವಲ್ಪ ಗೌರ್ನ ಮರಕ್ಕ ಮಲಗಿದೆ ಅಂದ್ರ ಕಾಲಿನ ಸ್ವಲ್ಪವಾಗಿ ಕಟ್ಟುತ್ತ. ತಲಾಟೆಯವರೇ, ಕಚ್ಚದಂತೆ ಎಚ್ಚೆತ್ತು ಸರ್ಪದ ಜೊತೆ ಕೆಲಸ ಮಾಡಿ ಬಂದ ದಾರಿಯಿಂದ ಅದನ್ನ ಮರಳಿ ಗೌಡ್ರ ಮನೆಗೆ ಕಳಿಸ್ಕೊಡ್ತೇನ್ರಿ. ನೀವೇನು ಅದರ ಬಗ್ಗೆ ಚಿಂತನೆ ಮಾಡಬೇಡ್ರಿಪ್ಪ.